ನಮಸ್ಕಾರ. ರಾಜ್ಯದ ಕೈಗಾರಿಕಾ ಕ್ಷೇತ್ರಕ್ಕೆ ಹೊಸ ದಿಕ್ಕು ನೀಡುವ ಸಂಕಲ್ಪದೊಂದಿಗೆ ಆಯೋಜನೆಗೊಂಡಿದ್ದ ಜಾಗತಿಕ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ ಸಕ್ಸಸ್ ಆಗಿದೆ. ನಿರೀಕ್ಷೆ ಮೀರಿ ಬಂಡವಾಳ ಹೂಡಿಕೆಯಾಗಿದ್ದು ಸಮಾವೇಶ 2025 ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ. ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ. ಕರ್ನಾಟಕದ ಬಂಡವಾಳ ಹೂಡಿಕೆ ಸಮಾವೇಶ ಯಶಸ್ವಿ. ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಹೊಸ ಮೈಲಿಗಲ್ಲು. ಸಮಾವೇಶದಲ್ಲಿ ಹರಿದು ಬಂತು 10.27 ಲಕ್ಷ ಬಂಡವಾಳ. ರಾಜ್ಯದ ಕೈಗಾರಿಕಾ ಬೆಳವಣಿಗೆಯ ಯಶೋಗಾಥೆಗೆ ಹೊಸ ದಿಕ್ಕು ನೀಡಲಿರುವ ಇನ್ವೆಸ್ಟ್ ಕರ್ನಾಟಕ 2025 ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಪ್ರಗತಿಯ ಮರುಕಲ್ಪನೆ ಅನ್ನೋ ಘೋಷಣೆಯಡಿ ನಡೆದ ಸಮಾವೇಶ ಆರ್ಥಿಕ ಬೆಳವಣಿಗೆ ಹಾಗೂ ವ್ಯಾಪಕ ಉದ್ಯೋಗ ಸೃಷ್ಟಿಗೆ ವೇದಿಕೆಯಾಯಿತು. ಉದ್ಘಾಟನಾ ಸಮಾರಂಭ ಸೇರಿ ನಡೆದ ಬಂಡವಾಳ ಹೂಡಿಕೆ ಸಮಾವೇಶ ಕರ್ನಾಟಕಕ್ಕೆ ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿಕೆಗೆ ಸಾಕ್ಷಿಯಾಯಿತು. ಈ ವರ್ಷದ ಬಂಡವಾಳ ಹೂಡಿಕೆ ಸಮಾವೇಶ ಫೆಬ್ರವರಿ 12ರಿಂದ 14ರವರೆಗೆ ನಡೆಯಿತು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಿಎಂ ಸಿದ್ದರಾಮಯ್ಯ ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ಚಾಲನೆ ನೀಡಿದರು. ಇನ್ವೆಸ್ಟ್ ಕರ್ನಾಟಕವನ್ನ ಹಾಡಿ ಹೊಗಳಿದ ಸಚಿವ ರಾಜನಾಥ್ ಸಿಂಗ್, ಕರ್ನಾಟಕ ಭಾರತದ ಆರ್ಥಿಕತೆ ಪ್ರಮುಖ ಭಾಗ ಅಂತ ತಿಳಿಸಿದ್ರು. This event, we belong to different political parties and we are political opponents. His magnanimous gesture eloquently declares his statesmanship, which rises above limited considerations to work together in the spirit of fraternal ties, which bind all of us. ಇನ್ವೆಸ್ಟ್ ಕರ್ನಾಟಕದ ರೂವಾರಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಮಾವೇಶವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕೈಗಾರಿಕೆಯ ವಿಷನ್ ಏನು ಅನ್ನೋದನ್ನ ಬಿಚ್ಚಿಟ್ರು. ಈ ಬಾರಿಯ ಬಂಡವಾಳ ಹೂಡಿಕೆ ಸಮಾವೇಶ 10 ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆಯ ಗುರಿಯನ್ನ ಹೊಂದಿತ್ತು. ನಿರೀಕ್ಷೆ ಮೀರಿ 10.27 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ರಾಜ್ಯಕ್ಕೆ ಬಂದಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾವಿರಾರು ಕೋಟಿ ಬಂಡವಾಳ ಹೂಡಿಕೆಗಳಿಗೆ ದೊಡ್ಡ ಕೈಗಾರಿಕೆಗಳ ಜೊತೆ ಸರ್ಕಾರ ಎಂಒಯು ಮಾಡಿಕೊಳ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಂಬಿ ಪಾಟೀಲ್ ಸಮ್ಮುಖದಲ್ಲಿ ಎಂಒಯು ಪ್ರಕ್ರಿಯೆ ನಡೆಯಿತು. ಇನ್ವೆಸ್ಟ್ ಕರ್ನಾಟಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೂತನ ಕೈಗಾರಿಕಾ ನೀತಿ ಬಿಡುಗಡೆ ಮಾಡಲಾಯಿತು. ಹೊಸ ಕೈಗಾರಿಕಾ ನೀತಿಯು ಕೈಗಾರಿಕಾ ಸ್ನೇಹಿಯಾಗಿರೋ ಬಗ್ಗೆ ಸರ್ಕಾರ ಭರವಸೆ ನೀಡಿತು. ಹೊಸ ನೀತಿಯು ಇನ್ನು 5 ವರ್ಷಗಳಲ್ಲಿ ರಾಜ್ಯಕ್ಕೆ 7.5 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಆಕರ್ಷಿಸುವ, 20 ಲಕ್ಷ ಉದ್ಯೋಗ ಸೃಷ್ಟಿಸುವ ಮತ್ತು ಸನ್ರೈಸ್ ವಲಯದಲ್ಲಿ ರಾಜ್ಯವನ್ನ ಇಡೀ ದೇಶಕ್ಕೆ ನಂಬರ್ 1 ಆಗಿ ಪ್ರತಿಷ್ಠಾಪಿಸುವ ಹೆಗ್ಗುರಿಗಳನ್ನ ಹೊಂದಿದೆ. ಇದನ್ನೆಲ್ಲ ಸಾಧಿಸೋದಕ್ಕೆ ಬೆಂಗಳೂರಿನ ಆಚೆಗೆ ಹಾಗೂ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಿಲ್ಲೆ ತಾಲೂಕುಗಳಿಗೆ ಆದ್ಯತೆ ಕೊಡಲಾಗಿದೆ.
ರಾಜ್ಯದಲ್ಲಿ ಕೈಗಾರಿಕಾ ಯೋಜನೆಗಳಿಗೆ ತ್ವರಿತಗತಿಯಲ್ಲಿ ಅನುಮೋದನೆ ನೀಡಬಲ್ಲ ಮತ್ತು ಉದ್ಯಮಗಳಿಗೆ ಸಂಬಂಧಿಸಿದಂತೆ 30ಕ್ಕೂ ಹೆಚ್ಚು ಇಲಾಖೆಗಳ 150 ಸೇವೆಗಳನ್ನು ಒಂದೇ ವೇದಿಕೆಯಲ್ಲಿ ಒದಗಿಸುವಂತಹ ಉದ್ಯಮ ಸ್ನೇಹಿ ಪರಿಷ್ಕೃತ ಏಕಗವಾಕ್ಷಿ ಪೋರ್ಟಲ್ ಅನ್ನು ಸಿಎಂ ಸಿದ್ದರಾಮಯ್ಯ ಅವರು ಜಾಗತಿಕ ಹೂಡಿಕೆದಾರರ ಸಮಾವೇಶದ ಉದ್ಘಾಟನಾ ಸಮಾರಂಭದಲ್ಲಿ ಲೋಕಾರ್ಪಣೆ ಮಾಡಿದರು. ಮೈಕ್ರೋಸಾಫ್ಟ್ ಕಂಪನಿಯ ನೆರವಿನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಬಲದಿಂದ ರೂಪಿಸಿರುವ ಈ ವ್ಯವಸ್ಥೆಯು ಕೈಗಾರಿಕಾ ಯೋಜನೆಗಳಿಗೆ ಸಂಬಂಧಿಸಿದ ಅನುಮೋದನೆ, ನವೀಕರಣ, ತಿದ್ದುಪಡಿ, ಕುಂದುಕೊರತೆಗಳಿಗೆ ಪರಿಹಾರಗಳನ್ನು ಸರಳಗೊಳಿಸಲಿದ್ದು ಕ್ಷಿಪ್ರಗತಿಯಲ್ಲಿ ಹೂಡಿಕೆ ನನಸಾಗುವಂತೆ ಮಾಡಲಿದೆ. Karnataka has always been at the forefront of India's economic transformation, and today we reaffirm the commitment of being the most investor-friendly state in the country. With a stable policy environment, proactive governance, and a business-friendly ecosystem, we ensure that every investment made here thrives and contributes to inclusive and sustainable growth. Therefore, in this context, we have selected the theme of reimagining growth here. Karnataka is truly focused on reimagining growth by positioning itself as a global manufacturing and innovation hub, offering stability, world-class infrastructure, and progressive policies that cater to these shifting dynamics. Our sub-themes for this year are tech-driven, green, inclusive, and resilient. The future belongs to economies that harness technology to drive efficiency, attract investments, and create competitive industries. Karnataka has always been a pioneer in leveraging digital transformation to accelerate business growth. ಉದ್ಘಾಟನಾ ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕದ ಕೈಗಾರಿಕಾ ಭವಿಷ್ಯದ ಬಗ್ಗೆ ಮಾಹಿತಿ ನೀಡಿದರು. ಕರ್ನಾಟಕ ಅತ್ಯುತ್ತಮ ಮೂಲ ಸೌಕರ್ಯ, ಗುಣಮಟ್ಟದ ಶಿಕ್ಷಣ, ಮಾನವ ಸಂಪನ್ಮೂಲವನ್ನ ಹೊಂದಿದ್ದು ಬೆಂಗಳೂರು ಜೊತೆಗೆ ಕರ್ನಾಟಕ ಹೂಡಿಕೆ ಮಾಡೋದಕ್ಕೆ ಅತ್ಯುತ್ತಮ ಪ್ರದೇಶವಾಗಿದೆ. ನಾವೆಲ್ಲರೂ ಸೇರಿ ಕರ್ನಾಟಕವನ್ನ ಜಾಗತಿಕ ಕೇಂದ್ರವಾಗಿ ಮಾಡಬೇಕು. ನೀವುಗಳು ಉದ್ದಿಮೆಗಳನ್ನ ಸ್ಥಾಪಿಸಬೇಕಾಗಿ ಮನವಿ ಮಾಡ್ತೀನಿ ಎಂದರು. The government stands committed making Bangalore, Karnataka a successful platform to all of you and the future of the ambitions of hope. We are the Bangalore, the economic powerhouse driving India's future. We are Bangalore, the global hub of innovation, talent and digital leadership. Seamlessly the power supply. We are Karnataka, we are the first choice of global investors. Bangalore, most popular city for the startup jobs. Bangalore continue to be the India's green capital and clean air vibrant process. I don't want much propaganda on Bangalore. You all know, you all live here. But again, you know that Bangalore second airport which has started is all on the international map. ಬಂಡವಾಳ ಸಮಾವೇಶ ಉದ್ಘಾಟನೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಕೈಗಾರಿಕಾ ನೀತಿಗಳ ಬಗ್ಗೆ ಮಾಹಿತಿ ನೀಡಿದರು. ಇತರೆ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿನ ಕೈಗಾರಿಕಾ ನೀತಿ ಲಾಭಗಳೇನು ಅನ್ನೋದನ್ನ ವಿವರಿಸಿದರು. ಕರ್ನಾಟಕದ ಆರ್ಥಿಕತೆ ದೇಶದ ಆರ್ಥಿಕತೆಗೆ ಹೇಗೆ ಸಹಕಾರ ಅನ್ನೋದನ್ನ ತಮ್ಮ ಭಾಷಣದಲ್ಲಿ ಅನಾವರಣ ಮಾಡಿದರು. ಕರ್ನಾಟಕ with over 15,000 startups and 40+ unicorns is India's largest startup hub and among the top 5 globally. Initiatives like Elevate 100 and Beyond Bengaluru are driving innovation in Tier 2 and Tier 3 cities, reinforcing its leadership in digital transformation. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಯುವಜನರ ಗಮನ ಸೆಳೆತಾ ಇರೋ ಮತ್ತೊಂದು ವಿಚಾರ ಅಂದ್ರೆ ನಾವೀನ್ಯತೆಯನ್ನ ಗಮನದಲ್ಲಿಟ್ಟುಕೊಂಡು ಏರ್ಪಡಿಸಿರುವ ಫ್ಯೂಚರ್ ಆಫ್ ಇನ್ನೋವೇಷನ್ ಎಕ್ಸ್ಪೋ ಸಮಾವೇಶದಲ್ಲಿ ಗಮನ ಸೆಳೆದಿದೆ. ಸಮಾವೇಶದ ಎಕ್ಸ್ಪೋಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಜೊತೆಯಾಗಿ ಚಾಲನೆ ನೀಡಿದರು. ಕರ್ನಾಟಕ ಪೆವಿಲಿಯನ್, ಟೊಯೋಟಾ, ಆಂಬಸಿ ಗ್ರೂಪ್, ರಾಜ್ಯ ಪ್ರವಾಸೋದ್ಯಮ, ಡ್ರೋನ್ ತಂತ್ರಜ್ಞಾನದ ವೈಶಿಷ್ಟ್ಯಪೂರ್ಣ ಪ್ರದರ್ಶನ ಮಳಿಗೆಗಳು ಗಮನ ಸೆಳೆದವು.
ಮತ್ತು ಈ ಏನು ಫಾಸಿಲ್ ಫ್ಯೂಯಲ್ಸ್ ಫ್ರೀ ಆಗಬೇಕು ಅಂತೇಳಿ ಕ್ಲೈಮೇಟ್ ಚೇಂಜ್ ಇದರಲ್ಲಿ ನಾವು ಎಲ್ಲನೂ ಮ್ಯಾನುಫ್ಯಾಕ್ಚರಿಂಗ್ ಭಾಳ ಏನು ಪರಿಸರ ಸ್ನೇಹಿ ಆಗಿರಬೇಕು, ಗ್ರೀನ್ ಇವತ್ತು ಆಗಬೇಕು. ಹೀಗಾಗಿ EVs ಗ್ರೀನ್ ಹೈಡ್ರೋಜನ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ರಿಪ್ಲೇಸಿಂಗ್ ಪೆಟ್ರೋಲ್, ಡೀಸೆಲ್, ಕೋಲ್ ಎಕ್ಸೆಟ್ರಾ. ಇದೆಲ್ಲವನ್ನು ಮಧ್ಯದಲ್ಲಿಟ್ಕೊಂಡು ಒಂದು ಪ್ರಾರಂಭವನ್ನು ಕರ್ನಾಟಕ ರಾಜ್ಯದಿಂದ ಆಗಬೇಕು ಅಂತ ತಿಳ್ಕೊಂಡು ನಮ್ಮ ರಾಜ್ಯ ಸದೃಢ ಆಗಬೇಕು ಮತ್ತು ವಿ ಶುಡ್ ಲೀಡ್ ಇನ್ ದಿಸ್ ಅಂಥೇಳಿ ಆ ಒಂದು ಸದುದ್ದೇಶದಿಂದ ವಿತ್ ಇಂಟೆಂಟ್, ಸ್ಟ್ರಾಂಗ್ ಇಂಟೆಂಟ್, ವಿ ಆರ್ ಕಂಡಕ್ಟಿಂಗ್ ದಿಸ್ ಇನ್ವೆಸ್ಟರ್ಸ್ ಮೀಟ್ ಇನ್ ಅ ವೆರಿ ಡಿಫರೆಂಟ್ ಮೀನಿಂಗ್ಫುಲ್ ವೇ. ಭಾಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ದಿವಸ ನಮ್ಮ ಯಾವ ರೀತಿ ನಮ್ಮ ಅಭಿವೃದ್ಧಿ ಹೊಂದಬೇಕು, ನಾವು ನಮ್ಮ ರೋಡ್ ಮ್ಯಾಪನ್ನು ಇದು ಮಾಡ್ಕೋಬೇಕು. ಎಕ್ಸ್ಪೋದಲ್ಲಿ ಮರುಬಳಕೆ ಇಂಧನ, ಸೆಮಿಕಂಡಕ್ಟರ್, ವಿದ್ಯುತ್ ಚಾಲಿತ ವಾಹನಗಳು ಮತ್ತು ಸುಸ್ಥಿರ ಉತ್ಪಾದನೆಗೆ ಹೆಸರಾದ ಕಂಪನಿಗಳು ಪಾಲ್ಗೊಂಡಿದ್ವು. ಈ ಬಾರಿಯ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಗಮನ ಸೆಳೆದಿರೋದು ಏರ್ ಟ್ಯಾಕ್ಸಿ. ಜೊತೆಗೆ ಏನೆಲ್ಲ ಆಕರ್ಷಣೀಯ ಕೇಂದ್ರವಾಗಿತ್ತು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ಬಂಡವಾಳ ಹೂಡಿಕೆ ಸಮಾವೇಶದ ಪ್ರದರ್ಶನದಲ್ಲಿ ಗಮನ ಸೆಳೆದಿದ್ದು ಏರ್ ಟ್ಯಾಕ್ಸಿ. ಸರಳ ಏವಿಯೇಷನ್ ಸಿದ್ಧ ಮಾಡಿರೋ ಏರ್ ಟ್ಯಾಕ್ಸಿ ಪ್ರದರ್ಶನದಲ್ಲಿ ಮೆಚ್ಚುಗೆಗೆ ಪಾತ್ರವಾಯಿತು. ಈಗಾಗಲೇ ಅಮೆರಿಕ, ಯುರೋಪ್, ಚೈನಾ, ಯುಕೆಯಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಿರೋ ಏರ್ ಟ್ಯಾಕ್ಸಿ ಭಾರತದಲ್ಲೂ ಈಗ ಕಮಾಲ್ ಮಾಡೋದಕ್ಕೆ ಸಿದ್ಧವಾಗ್ತಿದೆ. ಹೆಲಿಕಾಪ್ಟರ್ ಮಾದರಿ ಹೋಲೋ ಏರ್ ಟ್ಯಾಕ್ಸಿ ಈ ಬಾರಿಯ ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಬ್ಯಾಟರಿ ಚಾಲಿತ ಈ ಲಘು ವಿಮಾನದಲ್ಲಿ 6 ಜನ ಆರಾಮಾಗಿ ಪ್ರಯಾಣ ಮಾಡಬಹುದು. ಒಂದು ಸಲ ಪೂರ್ತಿಯಾಗಿ ಚಾರ್ಜ್ ಆಗೋದಕ್ಕೆ 20 ನಿಮಿಷ ತೆಗೆದುಕೊಳ್ಳೋ ಈ ವಿಮಾನ 180 ಕಿಲೋಮೀಟರ್ ಮೈಲೇಜ್ ನೀಡುತ್ತೆ. ಸದ್ಯ ಯುಕೆ, ಯುರೋಪ್ ದೇಶಗಳಲ್ಲಿ ಮಾತ್ರ ಇದೆ. ಈ ಸೇವೆ ಭಾರತದಲ್ಲೂ ಲಭ್ಯವಾಗಲು 2028ರವರೆಗೆ ಕಾಯಲೇಬೇಕು. ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಹೊಸತನಕ್ಕೆ ತೆರೆದುಕೊಂಡಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಕ್ವೀನ್ ಸಿಟಿ ಪರಿಕಲ್ಪನೆಯ ಅನಾವರಣವು ಈ ಸಮಾವೇಶದಲ್ಲಾಯಿತು. ಜೊತೆಗೆ ನವೋದ್ಯಮಗಳನ್ನು ಗುರುತಿಸಿ ಗೌರವಿಸೋ ಕೆಲಸವೂ ಆಯಿತು. ಕೈಗಾರಿಕಾ ಬೆಳವಣಿಗೆಗೆ ಪೂರಕವಾಗಿ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಕ್ವೀನ್ ಸಿಟಿ ಯೋಜನೆ ಜಾರಿ ಮಾಡುತ್ತಿದೆ. ಈ ಕುರಿತು ಸಮಾವೇಶದಲ್ಲಿ ಚಿಂತನ ಮಂಥನ ನಡೆಯಿತು. ಅತ್ಯುತ್ಕೃಷ್ಟ ಆರೋಗ್ಯ ಮತ್ತು ವೈದ್ಯಕೀಯ ಸಂಸ್ಥೆಗಳನ್ನು ಆಕರ್ಷಿಸೋ ನಿಟ್ಟಿನಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ಪ್ರಮುಖ ತುಂಡು ಮೇಜಿನ ಸಭೆ ನಡೆಯಿತು. ಇದೇ ಮೊದಲ ಬಾರಿಗೆ ಕೈಗಾರಿಕಾ ವಲಯದಲ್ಲಿ ಸಾಧನೆ ಮಾಡಿ ಸಾಧಕರಿಗೆ ಸರ್ಕಾರ ಗೌರವಿಸಿತು. 15 ಸಾಧಕರಿಗೆ ಪ್ರಶಸ್ತಿ ನೀಡಲಾಯಿತು. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಸಮಾವೇಶದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ರಾಜ್ಯಗಳ ಪ್ರಗತಿಯೇ ದೇಶದ ಪ್ರಗತಿಯಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವ ಹಾಗೂ ಸಹಕಾರ ತತ್ವದ ಮೇಲೆ ಕೆಲಸ ಮಾಡಿದ್ರೆ ಭಾರತವು 2047ರ ಹೊತ್ತಿಗೆ $30 ಟ್ರಿಲಿಯನ್ ಮೌಲ್ಯದ ಆರ್ಥಿಕತೆಯಾಗಿ ಬೆಳೆಯಲಿದೆ ಅಂದ್ರು. Irrespective of politics, India today presents a strong, vibrant economy working in partnership with the states, center and states working together, collaborating, cooperating to present the India story as the story of the future. In this Amrit Kal leading up to 2047, when we celebrate 100 years of independence, we want to see a developed India, a prosperous India. Viksit Bharat 2047 is the collective commitment, the collective goal of 1.4 billion Indians. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ರ ಉತ್ಸಾಹದ ಓಡಾಟ ಎದ್ದು ಕಾಣ್ತಿತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೂಡಿ ನಾವೀನ್ಯತಾ ಪ್ರದರ್ಶನ ಉದ್ಘಾಟಿಸಿದ್ರು. ನಂತರ ಅಲ್ಲಿದ್ದ ಒಂದೊಂದು ಮಳಿಗೆಗೂ ಭೇಟಿ ನೀಡಿದ ಅವರು ಹೊಸ ಸಂಶೋಧನೆಗಳು ಮತ್ತು ತಂತ್ರಜ್ಞಾನದ ಧಾರೆಗಳ ಬಗ್ಗೆ ಕುತೂಹಲದಿಂದ ವಿಚಾರಿಸಿ ಅರಿವು ಸಂಪಾದಿಸಿದ್ರು.
ನಂತರ ಅವರು ಕ್ವೀನ್ ಸಿಟಿಯಲ್ಲಿ ಹೂಡಿಕೆ ಕುರಿತು ಪ್ರತಿಷ್ಠಿತ ವೈದ್ಯಕೀಯ ಪ್ರತಿನಿಧಿಗಳ ಜೊತೆ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಂಡ್ರು. ನಾವು ನಮ್ಮ ಮಕ್ಕಳು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಕೋತಾ ಅವತ್ತು ಆ ಒಂದು ಫಾರಿನ್ ಯೂನಿವರ್ಸಿಟಿ ಇಲ್ಲೇ ಬಂದಿದ್ದು ಮಾಡಿದ್ರೆ ನಮ್ಮ ಮಕ್ಕಳು ಇಲ್ಲೇ ಕಲಿಬಹುದು. ಯಾಕೆ ಇಲ್ಲಿ ಡಿಗ್ರಿ ಮತ್ತು ಅಲ್ಲಿ ಡಿಗ್ರಿ ಈಕ್ವಲೆಂಟ್ ಆಗಿರ್ತದೆ. ಒಂದು ಕಡೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಇನ್ನೊಂದು ಕಡೆ ಹಾಸ್ಪಿಟಲ್ಸು, ರಿಸರ್ಚು ಮತ್ತು ನಮ್ಮ ಇನೋವೇಷನ್ನು ಎಲ್ಲವೂ ಕೂಡ ಈ ಸ್ಕಿಲ್ಲು ಎಲ್ಲವೂ ಕೂಡ ಒಟ್ಟಿಗೆ ಆಗಿ ಹೋಗುವಂಥದ್ದು ಮತ್ತು ಪರಸ್ಪರ ಕಾಮನ್ ಫೆಸಿಲಿಟೀಸನ್ನು ಕೂಡ ಹೊಂದಿ ಶೇರ್ ಮಾಡ್ಕೊಳ್ಳೋಂಥದ್ದು. ಹೀಗೆ ಎಲ್ಲವೂ ಕೂಡ ಒಂದು ಕೂಡ್ಕೊಂಡು ತುಂಬ ದಿವಸ ಇದು ಆಗಬೇಕು. ಅಲ್ಲಿ ಫಾರಿನ್ ಯೂನಿವರ್ಸಿಟೀಸ್ ಇರ್ತವೆ, ಇಂಡಿಯನ್ ಯೂನಿವರ್ಸಿಟಿ. ಯಾಕಂದ್ರೆ ಫಾರಿನ್ ಯೂನಿವರ್ಸಿಟೀಸ್ ಎಲ್ಲರೂ ಕೂಡ ನೇರವಾಗಿ ಬರೋದಿಲ್ಲ, ಅವರು ಇಲ್ಲಿ ಬಂದು ಟೈಪ್ ಮಾಡ್ಕೋತಾರೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಸಾಧಕ ಉದ್ಯಮಿಗಳನ್ನ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು. ಎಂಎಸ್ಎಂಇ ಸೆಕ್ಟರ್ ಉದ್ದಿಮೆಯಲ್ಲಿ ಸಾಧನೆ ಮಾಡಿದ 30 ಮಂದಿ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಸಿಎಂ ಡಿಕೆ ಶಿವಕುಮಾರ್, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಸಚಿವರಾದ ಚಲವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ ಭಾಗಿಯಾಗಿದ್ದರು. We re-emphasize our commitment to making it a global hub of investment and talent. India has witnessed an economic renaissance over past 1 decade. We have moved from being a fragile economy to the fastest growing major economy in the world. ಬಸ್ ಮತ್ತು ಟ್ರಕ್ ತಯಾರಿಕೆಗೆ ಹೆಸರಾಗಿರುವ ಸ್ವೀಡನ್ ಮೂಲದ ಓಲ್ವೋ ಕಂಪನಿಯು ಹೊಸಕೋಟೆಯಲ್ಲಿರೋ ತನ್ನ ತಯಾರಿಕಾ ಸ್ಥಾವರವನ್ನು ವಿಸ್ತರಿಸಲು ತೀರ್ಮಾನಿಸಿದ್ದು, ಇದಕ್ಕಾಗಿ 1400 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಗುರುವಾರ ಒಡಂಬಡಿಕೆಗೆ ಅಂಕಿತ ಬಿದ್ದಿದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಈ ಪ್ರಕ್ರಿಯೆ ನೆರವೇರಿತು. ಕನಸು ಹೊಸ ಭರವಸೆಯೊಂದಿಗೆ ಹೂಡಿಕೆದಾರರ ಸಮಾವೇಶಕ್ಕೆ ಅರ್ಥಪೂರ್ಣ ತೆರೆ ಬಿದ್ದಿದೆ. ಹೂಡಿಕೆದಾರರಿಗೆ ಸಕಾರಾತ್ಮಕ ಸಂದೇಶ ರವಾನೆ ಮಾಡಿರುವ ಈ ಸಮಾವೇಶದಲ್ಲಿ ಬರೋಬ್ಬರಿ 10,27,378 ಕೋಟಿ ಬಂಡವಾಳ ಹರಿದು ಬಂದಿದೆ. ಕೊನೆ ದಿನದ ಝಲಕ್ ಹೇಗಿತ್ತು ನೋಡೋಣ ಬನ್ನಿ. 4 ದಿನಗಳು ಅರಮನೆ ಮೈದಾನದಲ್ಲಿ ನಡೆದ ಪ್ರತಿಷ್ಠಿತ ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಶುಕ್ರವಾರ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ತೆರೆ ಬಿತ್ತು. ಗಣ್ಯಾತಿ ಗಣ್ಯರು ಮತ್ತು ರಾಜ್ಯ ಸಚಿವ ಸಂಪುಟದ 16 ಸಚಿವರು ಹಾಜರಿದ್ದ ಸಮಾರೋಪ ಸಮಾರಂಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು 2025-30ರ ಅವಧಿಯವರೆಗಿನ ಪರಿಸರ ಸ್ನೇಹಿ ಸಾರಿಗೆ ನೀತಿಯನ್ನ ಬಿಡುಗಡೆಗೊಳಿಸಿದರು. ಸಮಾರೋಪದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತಾಡಿ 3 ವರ್ಷಗಳ ನಂತರ ನಡೆದ ಹೂಡಿಕೆದಾರರ ಸಮಾವೇಶವು ಒಂದು ನಿರ್ಣಾಯಕ ಉದ್ದೇಶದೊಂದಿಗೆ ನಡೆದಿದೆ. ನೂತನ ಕೈಗಾರಿಕಾ ನೀತಿ, ಪರಿಸರ ಸ್ನೇಹಿ ಸಾರಿಗೆ ನೀತಿ, ಎಐ ಆಧಾರಿತ ಏಕಗವಾಕ್ಷಿ ಪೋರ್ಟಲ್ ಮುಂತಾದವುಗಳನ್ನ ಹೂಡಿಕೆದಾರರಿಗೆ ಕೊಡುಗೆಯಾಗಿ ನೀಡಿದ್ದೇವೆ ಅಂತ ಹೇಳಿದ್ರು. ಎಲ್ಲ ಕಡೆನೂ ಕೂಡ ನಾವು ಇನ್ವೆಸ್ಟರ್ಸ್ನ ಭೇಟಿಯಾಗಿ ಅವರಿಗೆ ಕರ್ನಾಟಕ ಒಂದು ಇಕೋಸಿಸ್ಟಮ್ ಇದೆ, ಪರಿಸರ ಸ್ನೇಹಿ ಏನು ಇಲ್ಲಿ ಪರಿಸರ ಇದೆ, ಉದ್ಯೋಗವನ್ನು ಹೂಡಲಿಕ್ಕೆ, ಉತ್ತಮ ಬಂಡವಾಳವನ್ನು ಹೂಡಲಿಕ್ಕೆ ಅಂತ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಇವತ್ತು ಅದರ ಪ್ರಯುಕ್ತ ಇವತ್ತು ಸಹ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಅನಿಸಿದ ಹಾಗೆ 10,27,378 ಕೋಟಿ ರೂಪಾಯಿ ಇವತ್ತು ಬಂಡವಾಳ ಹೂಡಿಕೆ ಇವತ್ತು ಸಹ ಹರಿದು ಬರ್ತಾ ಇದೆ. 19 ದೇಶಗಳ ರಾಯಭಾರಿಗಳು, ಕಾನ್ಸುಲ್ ಜನರಲ್ಗಳು, ಉದ್ಯಮ ಸಂಘಟನೆಗಳ ಉನ್ನತ ಪ್ರತಿನಿಧಿಗಳು, ಜಾಗತಿಕ ಮಟ್ಟದ ಕಂಪನಿಗಳ ಸಿಇಒ ಮತ್ತು ಅಧ್ಯಕ್ಷರ ಜೊತೆ ಕೈಗಾರಿಕಾ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಭೇಟಿಯೂ ನಡೆಯಿತು. ಜಾಗತಿಕ ಹೂಡಿಕೆದಾರರ ಸಮಾವೇಶದ ಮೂಲಕ ಸದ್ಯಕ್ಕೆ ರಾಜ್ಯಕ್ಕೆ 10.27 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮತ್ತು 6 ಲಕ್ಷ ಉದ್ಯೋಗ ಸೃಷ್ಟಿ ಖಾತ್ರಿಯಾಗಿದೆ. ಈಗ ಖಾತ್ರಿಯಾಗಿರೋ ಹೂಡಿಕೆಯಲ್ಲಿ 75% ಬೆಂಗಳೂರಿನ ಆಚೆ ಇರೋ ಪ್ರದೇಶಗಳಿಗೆ ಹೋಗಲಿದ್ದು, 45% ಬಂಡವಾಳ ಉತ್ತರ ಕರ್ನಾಟಕದ ಪ್ರದೇಶಗಳಿಗೆ ಹರಿಯಲಿದೆ.
75% ಆಫ್ ದಿಸ್ ಇನ್ವೆಸ್ಟ್ಮೆಂಟ್ಸ್, 75% ಇನ್ವೆಸ್ಟ್ಮೆಂಟ್ಸು ಇವತ್ತು ಬಿಯಾಂಡ್ ಬ್ಯಾಂಗ್ಳೂರ್ ಇದಾವೆ. 10 ಲಕ್ಷ ಕೋಟಿಯಲ್ಲಿ 75%. ಹ್ಯಾಪಿ ಟು ಶೇರ್ ವಿತ್ ಯು. ಅದರಲ್ಲಿ ನಾರ್ತ್ ಕರ್ನಾಟಕಕ್ಕೆ 45% ಇನ್ವೆಸ್ಟ್ಮೆಂಟ್ ಹೋಗ್ತದೆ. 75% ಬಿಯಾಂಡ್ ಬ್ಯಾಂಗ್ಳೂರ್, ನಾರ್ತ್ ಕರ್ನಾಟಕಕ್ಕೆ 45%. ಸ್ನೀಡರ್ ಎಲೆಕ್ಟ್ರಿಕ್ ಸಂಸ್ಥೆಯು ವಿದ್ಯುತ್ ಸಾಧನಗಳ ತಯಾರಿಕೆ ಮತ್ತು ಸಂಶೋಧನೆಗೆ 2,247 ಕೋಟಿ ರೂಪಾಯಿ, ಓಲ್ವೋ ಕಂಪನಿಯು ವಿದ್ಯುತ್ ಚಾಲಿತ ಬಸ್, ಟ್ರಕ್ ತಯಾರಿಕೆಗೆ 1,400 ಕೋಟಿ ರೂಪಾಯಿ, ಹೋಂಡಾ ಕಂಪನಿಯು ಇವಿ ವಾಹನಗಳ ತಯಾರಿಕೆಗೆ 600 ಕೋಟಿ ರೂಪಾಯಿ ಹೂಡುತ್ತಿವೆ. 2025-30ರವರೆಗಿನ ನೂತನ ಕೈಗಾರಿಕಾ ನೀತಿಯಡಿ ಒಟ್ಟಾರೆಯಾಗಿ 20 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿ ಇಟ್ಕೊಳ್ಳಲಾಗಿದೆ. ಬಿಗ್ಗೆಸ್ಟ್ ಬ್ಯಾಟರೀಸ್ ಕಮಿಂಗ್ ಇನ್ ಬಿಜಾಪುರ್, ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ನಮ್ಮ IBC ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿ, ಇನ್ನೊಂದು ಕಂಪನಿ ಐ ಕೆನಾಟ್ ಅನೌನ್ಸ್. ಇದು ಮತ್ತು ಬಹಳಷ್ಟು ಜನರಿಗೆ ಹೇಳ್ತೇನೆ, ಇದು ದಿಸ್ ಈಸ್ ನಾಟ್ ದ ಎಂಡ್, ದಿಸ್ ಈಸ್ ದ ಬಿಗಿನಿಂಗ್. ಐ ರಿಪೀಟ್ ಇಟ್, ಇಟ್ ಇಸ್ ದ ಬಿಗಿನಿಂಗ್. ಇನ್ನೂ ಒಂದಿಷ್ಟು MOUs, ಇನ್ನೂ ಒಂದಿಷ್ಟು ಬರ್ತಾ ಇದ್ದಾವೆ. ಬಿಕಾಸ್ ಅವರಲ್ಲಿ ಕೆಲವೊಂದು ಪದ್ಧತಿ ಇದೆ. ಮಾರ್ಚ್ನಲ್ಲಿ ಅವ್ರು ಬೋಲ್ಡ್ಸ್ ಆಗ್ತವೆ, ಆ ಬೋಲ್ಡ್ನಲ್ಲಿ ಅವ್ರು ಅಪ್ರೂವ್ ಮಾಡಿ ಹೇಳಬೇಕಾಗ್ತದೆ. ವೆನ್ ಯು ಆರ್ ರೀಇಮ್ಯಾಜಿನಿಂಗ್ ಗ್ರೋತ್, ಅಂದರೆ ನಾವು ಮತ್ತು ಹೊಸ ಟೈಪ್ ಆಫ್ ಗ್ರೋತನ್ನು ನೋಡ್ತಾ ಇದ್ದೀವಿ. ನ್ಯೂ ಕೈಂಡ್ ಆಫ್ ಗ್ರೋತ್ ವಿಚ್ ವಿಲ್ ಹ್ಯಾಪನ್, ವಿಚ್ ಶುಡ್ ಬಿ ರೆಸಿಲೆಂಟ್. ನಾವೊಂದು ತಯಾರಾಗಿರಬೇಕು ಅದಕ್ಕೆ. ಬೆಂಗಳೂರು ಕ್ಯಾನ್ ಲೀಡ್ ಅಂತೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಹೇಳ್ತಾರೆ. ಆ ರೀತಿ ಇವತ್ತು ಸಹ ಮಾಡಿದ್ವಿ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಾಗತಿಕ ಹೂಡಿಕೆದಾರರ ಚಿತ್ತ ಬೆಂಗಳೂರಿನತ್ತ ಇದ್ದರೂ ಸಹ ಉತ್ತರ ಕರ್ನಾಟಕ ಭಾಗಕ್ಕೆ 45% ಬಂಡವಾಳ ಹರಿದು ಹೋಗಿದೆ. ಇದು ಈ ಬಾರಿಯ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಹೆಗ್ಗುರುತಾಗಿದೆ. ಒಟ್ಟಾರೆ ಇನ್ವೆಸ್ಟ್ ಕರ್ನಾಟಕ ನಿರೀಕ್ಷೆಗೂ ಮೀರಿ ಸಕ್ಸಸ್ ಆಗಿದೆ. ಇದು ಕರ್ನಾಟಕದಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆಯಲಿದೆ ಎಂಬ ವಿಶ್ವಾಸ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.